Welcome to Anat Pathshala. Today we'll be discussing the lesson Yemma Mane Yangaladi. That means My House Front Yard. Written by Srinidhi D.S. Class 8 Tili Kannada. ಕೃತಿಕಾರರ ಪರಿಚಯ ಶ್ರೀ ನಿಧಿ ಡಿ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೌಳಿಯಲ್ಲಿ 1983ರಲ್ಲಿ ಜನಿಸಿದರು. ಸೊ ಹಿ ವಾಸ್ ಬಾರ್ನ್ ಇನ್ ಕಿನ್ನಿಗೌಳಿ ಇನ್ 1983. ವೃತ್ತಿಯಲ್ಲಿ ಆಸ್ ಅ ಪ್ರೊಫೆಷನ್ ಚಲನಚಿತ್ರ ಧಾರಾವಾಹಿ ಬರಹಗಾರರು. ಸೊ ಹಿ ಈಸ್ ಅ ರೈಟರ್ ಫಾರ್ ಮೂವೀಸ್ ಆ್ಯಂಡ್ ಸೀರಿಯಲ್ಸ್ ಆ್ಯಂಡ್ ದ ಟಿವೀಸ್. ಹೂವು ಹೆಕ್ಕುವ ಸಮಯ ಇವರ ಕವನ ಸಂಕಲನ. So Kavana Sankalana is a group of poems, a collection of poems, and that book is called as ಹೂವು ಹೆಕ್ಕುವ ಸಮಯ. ತೂಗು ಮಂಚದಲ್ಲಿ ಕೂತು ಲಲಿತ ಪ್ರಬಂಧಗಳ ಸಂಕಲನ. ಸೊ ಅಗೇನ್ ತೂಗು ಮಂಚದಲ್ಲಿ ಕೂತು ಈಸ್ ಅ ಕಲೆಕ್ಷನ್ ಆಫ್ ಲಲಿತ ಪ್ರಬಂಧಗಳು. ದಟ್ ಈಸ್ ಲೈಕ್ ಅ ಕಾಂಪೋಸಿಷನ್ ದೆ ರೈಟ್. ಅಂಕಣಕಾರರು ಲೇಖಕರಾಗಿಯೂ ಪ್ರಸಿದ್ಧರಾಗಿರುವ ಇವರು ನಾಡಿನ ಪ್ರಸಿದ್ಧ ಟಿವಿ ವಾಹಿನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಆಸ್ ಅ ರೈಟರ್ he is very famous and he has worked in famous TV channels also. ಈ ಲಲಿತ ಪ್ರಬಂಧವನ್ನು ಇವರ ತೂಗು ಮಂಚದಲ್ಲಿ ಕೂತು ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. So this you have to remember that this lesson is picked up from a book called as ತೂಗು ಮಂಚದಲ್ಲಿ ಕೂತು. You have to remember this. ಪ್ರಬಂಧದ ಆಶಯ: ಲೇಖಕರು ಇಲ್ಲಿ ತನ್ನ ಬಾಲ್ಯದ ದಿನಗಳನ್ನು ನೆನೆಸಿಕೊಳ್ಳುವ ಮೂಲಕ ಅಂಗಳ ಎಂಬ ಮನೆಯ ಭಾಗದ ಹಲವು ಆಯಾಮಗಳನ್ನು ತೆರೆದಿಟ್ಟಿದ್ದಾರೆ. ಸೊ ರೈಟರ್ ಈಸ್ ರೀಕಾಲಿಂಗ್ ಹಿಸ್ ಚೈಲ್ಡ್ಹುಡ್ ಡೇಸ್. ಬಾಲ್ಯದ ದಿನಗಳನ್ನು ನೆನೆಸಿಕೊಳ್ಳುವ ಮೂಲಕ ಅಂಗಳ ಎಂಬ ಮನೆಯ ಭಾಗದ ಹಲವು ಆಯಾಮಗಳನ್ನು ತೆರೆದಿಟ್ಟಿದ್ದಾರೆ. ಬೈ ರಿಮೆಂಬರಿಂಗ್ ಹಿಸ್ ಚೈಲ್ಡ್ಹುಡ್, Angala is an open space in front of the house, that is a front yard. About that front yard, various ಹಲವು ಆಯಾಮಗಳನ್ನು ತೆರೆದಿಟ್ಟಿದ್ದಾರೆ. Different forms of uses of the Angala, that is a front yard, he has opened and kept here. ಅಂಗಳವೆಂಬುದು ಮನೆಯ ಮುಂದಣ ಭಾಗ. ಸೊ ಅಂಗಳ ಮೀನ್ಸ್ ದ ಫ್ರಂಟ್ ಯಾರ್ಡ್ ಆಫ್ ದ ಹೌಸ್, ಅ ಸ್ಪೇಸ್ ಇನ್ ಫ್ರಂಟ್ ಆಫ್ ದಿ ಹೌಸ್. ಹಳ್ಳಿಗಳಲ್ಲಿ ಪ್ರತಿ ಮನೆಗೂ ಮುಂದು ಅಂಗಳವಿರುವುದು ಸಾಮಾನ್ಯ. ಸೊ ಇನ್ ವಿಲೇಜಸ್ ಎವ್ರಿ ಹೌಸ್ ಹ್ಯಾಸ್ ಒನ್ ಅಂಗಳ, ದಟ್ ಇಸ್ ಅ ಫ್ರಂಟ್ ಯಾರ್ಡ್ ಇಸ್ ಕಾಮನ್. ದೊಡ್ಡ ಮನೆಗಳಾದರೆ ಅಂಗಳವೂ ದೊಡ್ಡದು. ದ ಹೌಸ್ ಇಸ್ ಬಿಗ್, ಈವನ್ ದ ಫ್ರಂಟ್ ಯಾರ್ಡ್ ಇಸ್ ಬಿಗ್. ಈ ಅಂಗಳವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ. ಸೊ ದಿಸ್ ಫ್ರಂಟ್ ಯಾರ್ಡ್ ಫಾರ್ ಈಚ್ ಒನ್ ಇಟ್ ಈಸ್ ಆಫ್ ಡಿಫ್ರೆಂಟ್ ಯೂಸಸ್. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ, ಫ್ರಮ್ ಚಿಲ್ಡ್ರನ್ ಟು ಓಲ್ಡ್ ಏಜ್. ಮನೆಯವರಿಂದ ಹಿಡಿದು ಗದ್ದೆ ಕೆಲಸ ಮಾಡಲು ಬಂದ ಹೆಂಗಸರವರೆಗೆ. ಸೊ ಮನೆಯ ದ ಹೌಸ್ ಪೀಪಲ್, ಫ್ರಮ್ ದೆಮ್ ಟು ದ ಪೀಪಲ್ ಹೂ ವರ್ಕ್ ಇನ್ ದ ಫಾರ್ಮ್ಸ್, ದಟ್ ಈಸ್ ಇನ್ ದ ಫೀಲ್ಡ್. ಮಾಡಲು ಬಂದ ಹೆಂಗಸರವರೆಗೆ, ಪೀಪಲ್ ಹೂ, ದಟ್ ಈಸ್ ದ ಲೇಡೀಸ್ ಹೂ ವರ್ಕ್ ಇನ್ ದ ಫಾರ್ಮ್. ಮದುವೆಯಿಂದ ಹಿಡಿದು ಮರಣ ಸೂತಕದವರೆಗೆ. ಸೊ ಫ್ರಮ್ ವೆಡ್ಡಿಂಗ್ ಈವೆಂಟ್ಸ್ ಟಿಲ್ ದ ಡೆತ್ ಈವೆಂಟ್ಸ್. ಅಂಗಳ ಹಲವು ಪಾತ್ರಗಳನ್ನು ಅಭಿನಯಿಸುತ್ತದೆ. ಸೊ ಹಿ ಸೇಯಿಂಗ್ ದ್ಯಾಟ್ ದ ಫ್ರಂಟ್ ಯಾರ್ಡ್ ಹ್ಯಾಸ್ ಮೆನಿ ಕ್ಯಾರೆಕ್ಟರ್ಸ್ ಟು ಪ್ಲೇ. ಅಂಗಳಕ್ಕೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸುತ್ತಲೇ ಬರಹವು ಭೂತಕಾಲದಿಂದ ವರ್ತಮಾನಕ್ಕೆ ಬಂದು ನಿಲ್ಲುತ್ತದೆ. ಸೊ ದ ರೈಟರ್, as he is talking about the front yard from the past tense to the present tense, he comes as he talks about the front yard. ಹಿಂದಿನ ಕಾಲದ ಅಂಗಳದ ವೈಭವವನ್ನು ನೆನೆಯುವ ಲೇಖಕರು ಈಗಿನ ಅಂಗಳದ ಹೊಸ ರೂಪವನ್ನು ಯಾವುದೇ ವಿಷಾದವಿಲ್ಲದೆ ಸ್ವೀಕರಿಸುವ ಮೂಲಕ ತಮ್ಮ ಬರಹವನ್ನು ಮುಗಿಸುತ್ತಾರೆ. Writer starts about his childhood days, that is a past. In the past, how the front yard was so important and there was a vaibhava for that. Okay, ನೆನೆಯುವ ಲೇಖಕರು, as a writer is thinking about the grandiousness of the front yard in the past, like that only he's talking about the new form of the front yard
in the current days without any kind of complaints. And in that way he is finishing his writing. ಲಲಿತ ಪ್ರಬಂಧ ಪ್ರಕಾರ. ಸೊ ವಾಟ್ ಇಸ್ ಲಲಿತ ಪ್ರಬಂಧ? ಸಾಹಿತ್ಯದಲ್ಲಿ ಲಲಿತ ಪ್ರಬಂಧವೆಂಬುದು ಒಂದು ಪ್ರಕಾರ. ಸೊ ಇನ್ ಲಿಟ್ರೇಚರ್ ಲಲಿತ ಪ್ರಬಂಧ ಇಸ್ ಒನ್ ಟೈಪ್ ಆಫ್ ಇಟ್. ಯಾವುದಾದರೂ ಒಂದು ವಿಷಯವನ್ನು ಆರಿಸಿಕೊಂಡು ಪ್ರಬಂಧಕಾರ ಅದನ್ನು ಬೆಳೆಸುತ್ತಾ ಹೋಗುತ್ತಾನೆ. ಸೊ ಹಿಯರ್ ಇನ್ ಲಲಿತ ಪ್ರಬಂಧ ದ ರೈಟರ್ ವಿಲ್ ಪಿಕ್ ಅಪ್ ಒನ್ ಟಾಪಿಕ್, ಒನ್ ಸ್ಮಾಲ್ ಟಾಪಿಕ್. ಓಕೆ, ಒಂದು ವಿಷಯ, ಒನ್ ಮ್ಯಾಟರ್, ಒನ್ ಟಾಪಿಕ್ he will pick up over here and he will start developing that thought on that topic. ಸೊ ಬೆಳೆಸುತ್ತಾ ಹೋಗುತ್ತಾನೆ, he will start building on that. ಒಂದೇ ವಿಷಯದ ಹಲವು ಮುಗ್ಗುಳುಗಳನ್ನು ನೋಡುತ್ತಾ, ವಿಮರ್ಶಿಸುತ್ತಾ, ಓದುಗನಿಗೆ ತೋರಿಸುತ್ತಾ ಮುಂದುವರಿಸುತ್ತಾನೆ. ಸೊ ಹೌ ಡಸ್ he write this? ಒಂದೇ ವಿಷಯದ ಹಲವು ಮುಗ್ಗುಳುಗಳನ್ನು ನೋಡುತ್ತಾ. ಸೊ ಒನ್ ಟಾಪಿಕ್ ಓನ್ಲಿ he will take and he will see that topic in different angles like that, and he will analyze that, and he will keep showing the reader. ಓದುಗನಿಗೆ ತೋರಿಸುತ್ತಾ ಮುಂದುವರಿಸುತ್ತಾನೆ. ಸೊ ಅಬೌಟ್ ದಟ್ ಒನ್ ಟಾಪಿಕ್ he will be telling a lot of things and he will keep moving forward. ಲಲಿತ ಪ್ರಬಂಧವು ಗದ್ಯವಾಗಿದ್ದರೂ ಪದ್ಯದ ಕಾವ್ಯಗಂಧಿ ಗುಣವನ್ನು ಪಡೆದಿರುತ್ತದೆ. Though it is like a theory, it still has the poetic quality in that. ಒಂದು ಒಳ್ಳೆಯ ಲಲಿತ ಪ್ರಬಂಧವನ್ನು ಓದಿದಾಗ ಒಳ್ಳೆಯ ಕವನವನ್ನು ಓದಿದ ಅನುಭವವೇ ಆಗುತ್ತದೆ. ಸೊ ವೆನ್ ಯು ರೀಡ್ ಅ ಗುಡ್ ಲಲಿತ ಪ್ರಬಂಧ, ಇಟ್ ಈಸ್ ಆಸ್ ಗುಡ್ ಆಸ್ ರೀಡಿಂಗ್ ಒನ್ ಗುಡ್ ಪೋಯಮ್. ಓದುಗನಿಗೆ ಹಿತವಾದ ಅನುಭವವನ್ನು ಕೊಡುತ್ತದೆ. ಆತನ ಭಾವಕೋಶವನ್ನು ವಿಸ್ತರಿಸುವುದು, ಮನಸ್ಸಿಗೆ ಉಲ್ಲಾಸ ಸಂತೋಷಗಳನ್ನು ಕೊಡುವುದು ಲಲಿತ ಪ್ರಬಂಧದ ಆಶಯ. ಸೊ ವೆನ್ ಯು ರೀಡಿಂಗ್ ದ ಲಲಿತ ಪ್ರಬಂಧ, it gives a pleasant thought in your mind, ಹಿತವಾದ ಅನುಭವ, a pleasant experience. It gives a pleasant experience. ಆ್ಯಂಡ್ ಅವನ ಭಾವಕೋಶವನ್ನು ವಿಸ್ತರಿಸುತ್ತದೆ. ಇಟ್ ವಿಲ್ ಎಕ್ಸ್ಪ್ಯಾಂಡ್ ಹಿಸ್ ನಾಲೆಡ್ಜ್ ಆನ್ ದ್ಯಾಟ್ ಟಾಪಿಕ್. ಆ್ಯಂಡ್ ಮನಸ್ಸಿಗೆ ಉಲ್ಲಾಸ ಸಂತೋಷಗಳನ್ನು ಕೊಡುವುದು ಲಲಿತ ಪ್ರಬಂಧದ ಆಶಯ. ಇಟ್ ಆಲ್ಸೋ ಗಿವ್ಸ್ ಹ್ಯಾಪಿನೆಸ್ ಟು ದ ಮೈಂಡ್. ಸೊ ದಿಸ್ ಇಸ್ ಲಿಟ್ರಲಿ ಲೈಕ್ ಅ writing a composition on a particular topic. ಪಾಠ ಪ್ರವೇಶ, that is introduction to the lesson. ಮನುಷ್ಯನು ವಯಸ್ಸಾದಂತೆಲ್ಲ ತನ್ನ ಬಾಲ್ಯವನ್ನು ನೆನೆಸಿಕೊಳ್ಳತೊಡಗುತ್ತಾನೆ. ಸೊ human, as they get older, they start remembering their younger days, that is their childhood, they start remembering. ಬಾಲ್ಯಕಾಲದಲ್ಲಿ, that is in the childhood, ಆಡುತ್ತಿದ್ದ ಆಟಗಳು, the games they were playing, ಆಗ ಸಿಗುತ್ತಿದ್ದ ಸ್ವಾತಂತ್ರ್ಯ, the freedom they used to get when they were younger. ಅಜ್ಜಿ ಮನೆಯಲ್ಲಿ ಸಿಗುತ್ತಿದ್ದ ಸ್ವಚ್ಛಂದತೆ, that is in the granny's house, the pleasantness that they used to get. ಇವೆಲ್ಲ ಮತ್ತೆಂದು ಆತನ ಜೀವನದಲ್ಲಿ ಮರಳಿ ಬಾರವು. ಸೊ this and all, they will not get it back again in their life. ಪ್ರಸ್ತುತ ಪ್ರಬಂಧವು, that is a current composition, is about ಬಾಲ್ಯಕಾಲದ ಆ ಮಧುರ ನೆನಪುಗಳನ್ನು ಮೆಲುಕು ಹಾಕುತ್ತದೆ. ಸೊ ದ ಕರೆಂಟ್ ಕಾಂಪೋಸಿಷನ್, ಇಟ್ ಈಸ್ ಹೈಲೈಟಿಂಗ್ ಅಬೌಟ್ ದ ಬಾಲ್ಯಕಾಲದ, that is in the childhood, ಆ ಮಧುರ ನೆನಪುಗಳು, that sweet memories of the childhood, it is showing over here, it's highlighting here. ಕನ್ನಡ ಸಾಹಿತ್ಯದಲ್ಲಿ ಲಲಿತ ಪ್ರಬಂಧ ಎಂಬುದು ಒಂದು ಸಾಹಿತ್ಯ ಪ್ರಕಾರ. ಸೊ ಇನ್ ಕನ್ನಡ ಲಿಟ್ರೇಚರ್, ಲಲಿತ ಪ್ರಬಂಧ ಈಸ್ ಒನ್ ಟೈಪ್ ಆಫ್ ಲಿಟ್ರೇಚರ್ ಇಟ್ ಇಸ್. ಇದರಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಆರಿಸಿಕೊಂಡು, ಲೈಕ್ ಹೌ ಯು ರೈಟ್ ದ ಕಾಂಪೋಸಿಷನ್ನು, ಲೈಕ್ ದ್ಯಾಟ್ ಯು ಪಿಕ್ ಅಪ್ ಒನ್ ಪರ್ಟಿಕ್ಯುಲರ್ ಟಾಪಿಕ್ ಆ್ಯಂಡ್ ಲೇಖಕರು ವಿಸ್ತರಿಸುತ್ತಾ ಹೋಗುತ್ತಾರೆ. ದ ರೈಟರ್ ವಿಲ್ ಗೋ ಆನ್ ಎಕ್ಸ್ಪ್ಯಾಂಡಿಂಗ್ ಕಂಟೆಂಟ್ಸ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಟಾಪಿಕ್. ಹಾಗೆ ವಿಸ್ತರಿಸುವಾಗ, like that, when he is developing the ideas on that topic, ವೈಯಕ್ತಿಕ ಅನುಭವಗಳು, ಅಭಿಪ್ರಾಯಗಳು ಕೂಡ ಸೇರಿಸಿಕೊಳ್ಳಬಹುದು. ಸೊ ವೈಯಕ್ತಿಕ ಅನುಭವಗಳು, ದ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ their personal opinions also they can add in that. ಲಲಿತ ಪ್ರಬಂಧದ ಭಾಷೆ ನವುರಾಗಿರುತ್ತದೆ. ಲಲಿತ ಪ್ರಬಂಧವನ್ನು ಓದಿದಾಗ ಓದುಗನ ಮನಸ್ಸಿನಲ್ಲಿ ಒಂದು ಹಿತಕರವಾದ ಭಾವನೆ ಹುಟ್ಟಬೇಕು. ಸೊ when they are readers, when they read that prabandha,
In their mind also, one pleasant feeling should come in their mind. ಆತನ ಮನಸ್ಸು ಕಲ್ಪನೆಗಳಲ್ಲಿ ತೇಲಾಡಬೇಕು. So as the reader is reading, even their mind should also start imagining things as they are reading. It should be like a picture in their mind. ಸೊ ಪ್ರಸ್ತುತ ಪ್ರಬಂಧದಲ್ಲಿ ಅಜ್ಜಿ ಮನೆಯ ಅಂಗಳದ ಬಗ್ಗೆ ಲೇಖಕರು ನೌರಾದ ಭಾಷೆಯಲ್ಲಿ ತಮ್ಮ ಲಹರಿಯನ್ನು ಹರಿಸಿದ್ದಾರೆ. ಸೊ ಕರೆಂಟ್ಲಿ ಈಸ್ ಟಾಕಿಂಗ್ ಅಬೌಟ್ ಹಿಸ್ ಅಜ್ಜಿ ಮನೆಯ ಅಂಗಳ, ದಟ್ ಈಸ್ ದ ಫ್ರಂಟ್ ಯಾರ್ಡ್ ಆಫ್ ಹಿಸ್ ಗ್ರ್ಯಾಂಡ್ ಮದರ್. ಅಂಗಳ ಅನ್ನುವ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳ ಆಶ್ರಯದಾನ. ಸೊ ಅಂಗಳ ಅನ್ನುವುದು, ಸೊ ಅಂಗಳ ಇಸ್ ಅ ಫ್ರಂಟ್ ಯಾರ್ಡ್. ಸೊ ದಟ್ಸ್ ಅ ಪುಟ್ಟ ಜಾಗ, ಸ್ಮಾಲ್ ಸ್ಪೇಸ್, ವೈವಿಧ್ಯಮಯ ವಿಷಯಗಳ ಆಶ್ರಯದಾನ. ಸೊ ಇಟ್ ಈಸ್ ಅ ಶೆಲ್ಟರ್ ಫಾರ್ ವೆರೈಟಿ ಆಫ್ ಥಿಂಗ್ಸ್. ಮನೆಗೂ ಹೊರ ಪ್ರಪಂಚಕ್ಕೂ ಇರುವ ಸುಂದರ ಕೊಂಡಿ. ಕೊಂಡಿ is a connection. So it is a connection between the house and the outside world, ಹೊರ ಪ್ರಪಂಚ. One beautiful connection it gives. ಅಂಗಳ ಮನೆ ಎಂಬ ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ ಕಾಲಿಡಬೇಕೆಂದರೆ ಮೊದಲು ಮೀರಬೇಕಾದದ್ದು ಅಂಗಳವನ್ನೇ. ಸೊ ಇಫ್ ಯು ವಾಂಟ್ ಟು ಸ್ಟೆಪ್ ಇನ್ ಟು ದಿ outside world, first you have to step into the angala, that is a front yard. So ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ, that is the outside world, ಕಾಲಿಡಬೇಕೆಂದರೆ, if you want to keep your foot to the outside world, ಮೊದಲು ಫಸ್ಟ್ ಮೀರಬೇಕಾದದು ಅಂಗಳವನ್ನೇ. ಫಸ್ಟ್ ಯು ಹ್ಯಾವ್ ಟು ಕ್ರಾಸ್ ದಿ ಫ್ರಂಟ್ ಯಾರ್ಡ್ ಓನ್ಲಿ. ಒಳಗೆ ಕಾಲಿಡುವವನಿಗೆ ಎಲ್ಲ ಕೊಳಕನ್ನು ಕೊಡವಿ ಸಾಗಲು, ಹೊರಗೆ ನಡೆಯುವವನಿಗೆ ಎಲ್ಲ ಸರಿಯಾಗಿದೆಯೇ ಎಂದು ನೋಡಿಕೊಳ್ಳಲು ಅಂಗಳವೇ ಜಾಗ. The writer is giving introduction to the front yard. He is saying that ಒಳಗೆ ಕಾಲಿಡುವವನಿಗೆ, one who is entering the house, ಎಲ್ಲ ಕೊಳಕನ್ನು ಕೊಡವಿ. ಕೊಳಕು means dirt. Kodavi means get rid of the dirt. Sagalo means people who are coming from outside and they are entering the house. First they have to cross the front yard only. Nowadays, I don't know, not many houses in the cities, but in the village areas and all that, and in the less developed areas, you will have an angala outside and there will be water outside. So people who are entering the house, first they should clean themselves and come. They should clean their feet and enter the house. Like that only. ಹೊರಗೆ ನಡೆಯುವವನಿಗೆ, one who wants to go to the outside world, means from the house, if they are going outside, ಎಲ್ಲ ಸರಿಯಾಗಿದೆಯೇ, ಎವ್ರಿಥಿಂಗ್ is correct, no, means when they are going, that's a place, that's front yard is a place where they check whether they have taken everything. They remind themselves whether they have taken everything, and then they go to step to the outside world. ಎಂದು ನೋಡಿಕೊಳ್ಳಲು ಅಂಗಳವೇ ಜಾಗ. ಸೊ ದಿಸ್ ಫ್ರಂಟ್ ಯಾರ್ಡ್ ಓನ್ಲಿ ಇಸ್ ಅ ಪ್ಲೇಸ್ ಫಾರ್ ಆಲ್ ದೀಸ್ ಥಿಂಗ್ಸ್. ಮೊದಲು ಕತ್ತಲಾಗುವುದು ಮನೆಯೊಳಕ್ಕಾದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ. Means to say that first in the evenings, first which place gets darker, the house becomes darker in the evening, whereas outside still the dim sunlight will be there. ಮೊದಲು ಕತ್ತಲಾಗುವುದು ಮನೆಯೊಳಕ್ಕಾದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ. So here the writer is saying, first the house, that is in the evenings, first the house becomes darker, and in the mornings first the front yard becomes brighter. ಹುಟ್ಟಿನ ಸಂಭ್ರಮಕ್ಕೆ ಒಳಮನೆ ಸಾಕ್ಷಿಯಾದರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ. ಸೊ ಹುಟ್ಟಿನ ಸಂಭ್ರಮಕ್ಕೆ, ಫಾರ್ ದ ಸೆಲೆಬ್ರೇಷನ್ ಆಫ್ ಅ ಬರ್ತ್ ಆಫ್ ಅ ಚೈಲ್ಡ್, ಒಳಮನೆ ಸಾಕ್ಷಿಯಾದರೆ, ಇನ್ಸೈಡ್ ದ ಹೌಸ್ becomes the witness. That is, the house becomes the witness for the birth of a child. Like that, ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ. So when a death takes place in a house, then the shelter is given in the angala only, in the front yard only. Mostly the dead bodies, once the person dies, they keep the body in the angala, that is in the front yard.
ಒಳಗೆ ಯಾರು ಹೇಗೋ, ಆದರೆ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರೇ. ಸೊ ಹಿಯರ್ ಹಿ ಸೇಯಿಂಗ್ ಒಳಗೆ, ಒಳಗೆ ಮೀನ್ಸ್ ಇನ್ಸೈಡ್ ದ ಹೌಸ್. ಯಾರು ಹೇಗೋ, ಪೀಪಲ್ ಮೇ ಬಿ ಎನಿ ಹೌ ಇನ್ಸೈಡ್ ದ ಹೌಸ್, ಓಕೆ. ಆದರೆ ಬಟ್ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರೇ. ಬಯಲು ಮೀನ್ಸ್ an open space. So open space like a front yard. In the front yard, everybody is equal. There is no rich, poor, elder, younger, and all that. So everybody is equal in the front yard of the house. ಆಳು ಅರಸನು ಜೊತೆಗೆ ನಿಂತು ಮಾತನಾಡಲು ಅಂಗಳದಲ್ಲಿ ಮಾತ್ರ ಸಾಧ್ಯ. ಸೊ ಆಳು ಮೀನ್ಸ್ ಅ ಸರ್ವೆಂಟ್. ಅರಸನು ಮೀನ್ಸ್ ಅ ಮಾಸ್ಟರ್ ಆರ್ ಅ ಕಿಂಗ್. ಜೊತೆಗೆ ನಿಂತು, ಸ್ಟ್ಯಾಂಡಿಂಗ್ ಟುಗೆದರ್. ಸೊ ದ ಕಿಂಗ್ ಆರ್ ದ ಮಾಸ್ಟರ್ ಆ್ಯಂಡ್ ದ ಸರ್ವೆಂಟ್ ಸ್ಟ್ಯಾಂಡ್ ಟುಗೆದರ್ ಆ್ಯಂಡ್ ದೇ ಟಾಕ್. ಮಾತನಾಡಲು ಅಂಗಳದಲ್ಲಿ ಮಾತ್ರ ಸಾಧ್ಯ. ದಿಸ್ ಇಸ್ ಪಾಸಿಬಲ್ ಓನ್ಲಿ ಇನ್ ದ ಫ್ರಂಟ್ ಯಾರ್ಡ್ ಆಫ್ ದ ಹೌಸ್. ಮನೆಯೇ ಮೊದಲ ಪಾಠಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ. ಸೊ ಮನೆಯೇ ಮೊದಲ ಪಾಠಶಾಲೆ. This you would have heard, that house only is the first school for the children. Like that, ಅಂಗಳವೇ ಮೊದಲ ಮೈದಾನ. So front yard only is the first playground also for the children. So this was the introduction to the angala. Okay, so you can keep this as a guideline to write compositions also. Fine. Now the writer is talking about the seasons. In different seasons, what and all activity happens in the front yard. So first he's talking about the summer season. So ಬೇಸಿಗೆಯ ನನ್ನ ಅಜ್ಜನ ಮನೆಯ ಸಕಲ ಆಟಗಳಿಗೂ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು. ಸೊ ಬೇಸಿಗೆ, ದಟ್ ಇಸ್ ಇನ್ ದ ಸಮ್ಮರ್ ಸೀಸನ್. ನನ್ನ ಅಜ್ಜನ ಮನೆಯ, ದಟ್ ಇಸ್ ಇನ್ ದ ಗ್ರ್ಯಾಂಡ್ ಫಾದರ್ಸ್ ಹೌಸ್, ಸಕಲ ಆಟಗಳಿಗೂ, ಫಾರ್ ಆಲ್ ದ ಗೇಮ್ಸ್ ದ ಚಿಲ್ಡ್ರನ್ ಪ್ಲೇ, ಅಂಗಳವೇ ಹೆಡ್ ಆಫೀಸ್ ಆಗಿತ್ತು. So the front yard only was like a head office for all the games children were playing in the grandfather's house. What and all games they used to play, they are explaining now. Kanna Muchale Todagi, that is Kanna Muchale is a hide and seek. Todagi, starting from that, ಕಂಬಾಟದವರೆಗೂ ಅಂಗಳವೇ ನಮ್ಮ ಆಡುಬೋಲ. So Kambata means pillars will be there, no, in the house in the front yard. So that game they play. So Angalave Namma Adubola. Adubola means playground. Namma Kaiya Nunupella ಐಸ್ ಪೈಸ್ ಆಡುವ ಕಂಬಗಳಿಗೆ ಮೆತ್ತಿಕೊಂಡವು. ಸೊ ನಾವು ಹೌ ಮಚ್ ದಿಸ್ ಟು ಪ್ಲೇ ಇನ್ ದ ಪ್ಲೇ ಗ್ರೌಂಡ್ ಓವರ್ ಹಿಯರ್ ಮೀನ್ಸ್ ನಮ್ಮ ಕೈಯ ನುಣುಪೆಲ್ಲಾದ softness of the hand and all, when they're playing ice spice, it is to get stuck, become a part of the pillars they are saying here. ಕಂಬಗಳಿಗೆ ಮೆತ್ತಿಕೊಂಡು ಕಂಬಗಳ ಒರಟೆಲ್ಲ ನಮ್ಮ ಕೈಗಂಟಿಕೊಳ್ಳುವಷ್ಟು ಅಲ್ಲೇ ಆಟವಾಡುತ್ತಿದ್ದೆವು. So they used to play ice spice here, and they used to use the pillars. How much they used to play means their hand softness used to get stuck in the pillars, and the pillars roughness will come over in their hands. ಒಂದು ಆಟ ಮುಗಿದ ಮೇಲೆ ಇನ್ನೊಂದು. ವೆನ್ ಒನ್ ಗೇಮ್ ಈಸ್ ಓವರ್, ಅನದರ್ ಗೇಮ್ ದೇ ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ಓವರ್ ದೇರ್. ಕೂತು ಆಡುವ ಆಟ ಮುಗಿದರೆ, ಸೊ ನಿಂತಾಟ. ಸೊ ಕೂತು ಆಡುವ ಆಟ, ದ ಗೇಮ್ಸ್ ವಿಚ್ ದೇ ಸಿಟ್ ಆ್ಯಂಡ್ ಪ್ಲೇ. ಇಫ್ ದ್ಯಾಟ್ ಈಸ್ ಓವರ್, ಮುಗಿದರೆ ನಿಂತಾಟ, ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ಲೇಯಿಂಗ್. ಮತ್ತೆ ಕುಣಿದಾಟ, ಜಂಪಿಂಗ್ ಆ್ಯಂಡ್ ಪ್ಲೇಯಿಂಗ್ ಲೈಕ್ ಹಾಪಿಂಗ್ ಗೇಮ್ ಆ್ಯಂಡ್ ಆಲ್ ದ್ಯಾಟ್. ಕುಣಿದಾಟ. ಚಪ್ಪರದೇನಿಯೇ ಸಿಂಹಾಸನ, that is the ladder itself is a throne for them. ಸೆಗಣಿ ಸಾರಿಸಿದ ನೆಲವೇ ವೇದಿಕೆ. ಸೊ ಸೆಗಣಿ ಸಾರಿಸಿದ ನೆಲ, ನೆಲ means ground which is smeared with the ಸೆಗಣಿ. ಸೆಗಣಿ is a cow dung. That itself is a stage. ಅಡಿಕೆಯ ದಬ್ಬೆಯೇ ಶಿವಧನುಸು, ವಜ್ರಾಯುಧ ಶಿವಾಜಿಯ ಕತ್ತಿ. ಅಡಿಕೆಯ ದಬ್ಬೆಯೇ, the leaf of the arecanut tree, that itself is the Shivadhanusu, Vajrayudha, Shivajiya Katti. So the children used to take that leaf and they used to be so creative with that. And they used to make that only as Shivadhanusu. That is a bow and arrow, Vajrayudha. These are all the weapons they use
to play using the arecanut leaf. So Vajrayudha and also Shivajiya Katti, that is Shivaji's sword also is the Adikeya Dabbe only. So you can see over here, they are not having toys and online shopping for the toys and all is not there. What is there around them, they convert that only into their toys and they play with that. ನಮ್ಮ ಕುಣಿತಕ್ಕೆ ಕಂಗಾಲಾಗುವ ಅಜ್ಜಿ. So, ನಮ್ಮ ಕುಣಿತಕ್ಕೆ, for they are playing around and jumping around in the front yard, the granny used to get very upset about it. So, ಕಂಗಾಲಾಗುವ ಅಜ್ಜಿ, the granny used to get very upset. Now, why the granny is getting upset? Because ಕಷ್ಟಪಟ್ಟು ಸೆಗಣಿ ಸಾರಿಸಿದ ನೆಲವೆಲ್ಲ ಕಿತ್ತು ಹೋಯಿತು ಎಂದು ಬೈದರೆ ನಮಗೆ ಪರಮಾನಂದ. So the way they play, the ground which the granny has spent so much time putting that cow dung smear on that, okay, that and all will get disturbed off. So kittu hoitu, it will come out. So the granny is upset about that and she will scold. Baidare, she'll scold. So if she scolds, namage paramananda. The children used to be very happy when the grandmother scolds them for this. Now why the children will be happy? ಏಕೆಂದರೆ ಮಾರನೇ ದಿನ ಸೆಗಣಿ ಸಾರಿಸುವ ಕೆಲಸ ಎಲ್ಲ ಆಟಗಳಿಗೂ ಮಿಗಿಲು. ಸೊ ನೆಕ್ಸ್ಟ್ ಡೇ, ಯಾಕೆಂದರೆ ಮೀನ್ಸ್ ವೈ, ಮಾರನೆಯ ದಿನ, ದ ನೆಕ್ಸ್ಟ್ ಡೇ, ಸೆಗಣಿ ಸಾರಿಸುವ ಕೆಲಸ, ದಟ್ ಈಸ್ ದ ಜಾಬ್ ಆಫ್ ಅಗೇನ್ ಸ್ಮಿಯರಿಂಗ್ ದ ಕೌಡಂಗ್ ಪೇಸ್ಟ್ ಆನ್ ದ ಫ್ಲೋರ್ ಈಸ್ ಫಾರ್ ದ ಚಿಲ್ಡ್ರನ್. ಸೊ ಕೆಲಸ ಎಲ್ಲ ಆಟಗಳಿಗೂ ಮಿಗಿಲು. So this smearing the cow dung on the floor was much better than all the games for the children. So when the granny scolds, they used to feel so happy because they know next day they have to do that job further. ಕೊಟ್ಟಿಗೆಯಿಂದ ಸೆಗಣಿ ಬಾಚಿ ತಂದು ಅದನ್ನು ಬಕೆಟಲ್ಲಿ ಕಲಸಿ ಅದಕ್ಕೆ ಹಳೆಯ ಬ್ಯಾಟರಿ ಸೆಲ್ಲು ಗುದ್ದಿ ಒಳಗಿನ ಪುಡಿ ತುಂಬಿ ಅಂಗಳದ ತುಂಬ ಸೆಗಣಿ ನೀರು ಚೆಲ್ಲಿ ಗುಡಿಸುವ ಮಜವೇ ಬೇರೆ. So here the writer is telling why they are so happy doing that. So kottигеಯಿಂದ, kottige means cow shed. So from the cow shed they get the segani, that is the cow dung they get. ಅದನ್ನು ಬಕೆಟಲ್ಲಿ ಕಲಸಿ, now they're telling how they prepare and do this job. So they take the cow dung and they mix water with that in the bucket. So ಬಕೆಟಲ್ಲಿ ಕಲಸಿ ಅದಕ್ಕೆ ಹಳೆಯ ಬ್ಯಾಟರಿ ಸೆಲ್ ಗುದ್ದಿ. ಸೊ ಓಲ್ಡ್ ಬ್ಯಾಟ್ರೀಸ್ ವಿಲ್ ಬಿ ದೇರ್, ಸೊ ದೇ ವಿಲ್ ಬ್ರೇಕ್ ದಟ್ ಬ್ಯಾಟ್ರಿ ಆ್ಯಂಡ್ ಇನ್ ದಟ್ ಬ್ಯಾಟ್ರಿ there will be a powder inside, ಒಳಗಿನ ಪುಡಿ ತುಂಬಿ. ಸೊ ದಟ್ ಪೌಡರ್ they'll mix with the cow dung paste and ಅಂಗಳ ತುಂಬ ಸೆಗಣಿ ನೀರು ಚೆಲ್ಲಿ. This cow dung water they will spill. ಚೆಲ್ಲುದು means spill. So they'll spill that water all over the front yard and ಗುಡಿಸುವ ಮಜವೇ ಬೇರೆ. They'll spill it and they will sweep that and spread that cow dung water all over the front yard. So ಮಜವೇ ಬೇರೆ it seems. So the writer, that happiness only is different, he's saying. Here you can see the front space of the house. This is called as angala. ಮೇ ತಿಂಗಳು ಬಂತೆಂದರೆ ಅಂಗಳಕ್ಕೆ ಭರ್ಜರಿ ಕೆಲಸ. ಸೊ ವೆನ್ ದ ಮಂತ್ ಮೇ ಮಂತ್ ಕಮ್ಸ್, there is a lot of work, ಭರ್ಜರಿ ಕೆಲಸ ಗೋಯಿಂಗ್ ಆನ್ ಇನ್ ದ ಫ್ರಂಟ್ ಯಾರ್ಡ್. ಅಂಗಳದ ಕರಚಲು ಕಳೆಯನ್ನೆಲ್ಲ ಕೆತ್ತಿ ನೀಟಾಗಿ ಶೇವ್ ಮಾಡಿದ ಮುಖದಂತೆ ಫಳಫಳಿಸುವಂತೆ ಮಾಡಿದ ಮೇಲೆ ಚಾಪೆಗಳೆಲ್ಲ ಹೊರಬರುತ್ತವೆ. ಸೊ ದೇ ಸೇಯಿಂಗ್ ಹೌ ದೇ ಆರ್ ಪ್ರಿಪೇರಿಂಗ್ ದ ಫ್ರಂಟ್ ಯಾರ್ಡ್ ಇನ್ ದ ಮೇ ಮಂತ್. ಸೊ ಅಂಗಳದ ಕರಚಲು ಕಳೆಗಳನ್ನೆಲ್ಲ ಕೆತ್ತಿ ಮೀನ್ಸ್ ಇನ್ ದ ಅಂಗಳ ಇಸ್ ಫ್ರಂಟ್ ಯಾರ್ಡ್, ಸೊ ಆಲ್ ದ್ಯಾಟ್ ವೀಡ್ಸ್ ಆ್ಯಂಡ್ ಆಲ್ ವಿಲ್ ಬಿ ಗ್ರೋಯಿಂಗ್ ಇನ್ ದ ಫ್ರಂಟ್ ಯಾರ್ಡ್. ಸೊ ಕಳೆಗಳು ಕೆತ್ತಿ, they'll remove all the weeds and all from the front yard, means they're cleaning the front yard. Writer is comparing to the shaved face. ನೀಟಾಗಿ ಶೇವ್ ಮಾಡಿದ ಮುಖದಂತೆ, ಲೈಕ್ ಅ ನೀಟ್ಲಿ ಶೇವನ್ ಫೇಸ್, ಫಳಫಳಿಸುವಂತೆ ಮಾಡಿದ ಮೇಲೆ. ಸೊ ಲೈಕ್ ದಿಸ್ ದೇ ಕ್ಲೀನ್ ದ ಫ್ರಂಟ್ ಯಾರ್ಡ್. ದೆನ್ ವಾಟ್ ದೇ ಡೂ, ಚಾಪೆಗಳೆಲ್ಲ ಹೊರಬರುತ್ತವೆ. ಆಲ್ ದ ಮ್ಯಾಟ್ಸ್ ವಿಲ್ ಕಮ್ ಔಟ್ ಇನ್ ದ ಫ್ರಂಟ್ ಯಾರ್ಡ್. ಕರಿದು ತಿನ್ನುವ, ಹುರಿದು ಮುಕ್ಕುವ ಸಕಲ ವಸ್ತುಗಳನ್ನು ಸಿದ್ಧಪಡಿಸುವ ಕಾಲ ತಾನೇ ಅದು. ಸೊ ದಿಸ್ ಇಸ್ ಅ ಕಾಲ. ಕಾಲ ಮೀನ್ಸ್ ದಿಸ್ ಇಸ್ ಅ ಟೈಮ್ ನೌ ಟು ಪ್ರಿಪೇರ್ all the fried items.
ಸೊ ಕರಿದು ತಿನ್ನುವ, ಹುರಿದು ಮುಕ್ಕುವ ಸಕಲ ವಸ್ತು, ಆಲ್ ದೀಸ್ ಫುಡ್ ಐಟಮ್ಸ್, ಸ್ನ್ಯಾಕ್ ಐಟಮ್ಸ್ ಲೈಕ್ ಪಪ್ಪಡ್ ಆ್ಯಂಡ್ ಆಲ್ ದ್ಯಾಟ್, preparation is going on. So that is a time in May where they prepare all these things. ಹಪ್ಪಳ ಶೆಂಡಿಗೆಗಳನ್ನು ಮಾಡುವವರ ಪಾಲಿನ ಅಮೋಘ ಮಿತ್ರ ಅಂಗಳ. ಸೊ ಅಮೋಘ ಮಿತ್ರ, ವೆರಿ ಬೆಸ್ಟ್ ಫ್ರೆಂಡ್ ಈಸ್ ದ ಅಂಗಳ. ಫಾರ್ ವಾಟ್? ಫಾರ್ ಹಪ್ಪಳ ಶಂಡಿಗೆಗಳನ್ನು ಮಾಡುವವರ. So for people who are doing the pappads and shandiges. Shandiges are also fried items. ನನ್ನಪ್ಪ ಪ್ರತಿ ವರ್ಷವೂ ಕರ್ತವ್ಯವೆಂಬಂತೆ ಹಲಸಿನಕಾಯಿ ಕೊಯ್ಯುವುದು. ಸೊ ಲೈಕ್ ನನ್ನ ಅಪ್ಪ, ಲೈಕ್ ಹಿಸ್ ಫಾದರ್, ಪ್ರತಿ ವರ್ಷ, ಎವ್ರಿ ಇಯರ್, ಕರ್ತವ್ಯವೆಂಬಂತೆ, ಆಸ್ ಇಟ್ ಇಸ್ ಹಿಸ್ ಡ್ಯೂಟಿ, ಹಲಸಿನಕಾಯಿ ಕೊಯ್ಯುವುದು. ಹಿ ವಿಲ್ ಕಟ್ ದಿ ಜಾಕ್ ಫ್ರೂಟ್ ಆ್ಯಂಡ್ ಕಮ್. ಆಮೇಲೆ ನಾವು ಅಣ್ಣ ತಂಗಿ ಅಪ್ಪ ಸೇರಿ ಆ ಹಲಸಿನಕಾಯಿಯ ಮೈ ಹಿಸಿದು ಅಂಗಳದಲ್ಲೇ ಕೆತ್ತಿ ಸೊಳೆಗಳನ್ನು ಬಿಡಿಸುವುದು. ಸೊ ಒನ್ಸ್ ಅ ಫಾದರ್ ಗೆಟ್ಸ್ ದಿ ಜಾಕ್ ಫ್ರೂಟ್, ಆಮೇಲೆ ಆಫ್ಟರ್ ದ್ಯಾಟ್ ನಾವು, ದಟ್ ಇಸ್ ವಿ, ಅಣ್ಣ ತಂಗಿ ಅಪ್ಪ, that is the Anna brothers, elder brothers, the sisters and the father all join together and they will start peeling and taking the jackfruit out from there. ಹಲಸಿನಕಾಯಿಯ ಮೈ ಹಿಸಿದು ಅಂಗಳದಲ್ಲೇ ಕೆತ್ತಿ ಸೊಳೆಗಳನ್ನು ಬಿಡಿಸುವುದು. ಸೊ ಇನ್ ದ ಫ್ರಂಟ್ ಯಾರ್ಡ್ ಓನ್ಲಿ ದೇ ವಿಲ್ ಕಟ್ ಓಪನ್ and all that and they will sole is a jackfruit which is inside which we eat, no, that is sole. Okay, ಬಿಡಿಸುವುದು. ದೇ ಸೆಪರೇಟ್ ಆಲ್ ದ್ಯಾಟ್. ಅಮ್ಮ ಉಳಿದ ಸಕಲ ಸಂಸ್ಕಾರಗಳನ್ನು ನೆರವೇರಿಸಿ ಹಪ್ಪಳ ಮಾಡುವುದು ಹಲವು ವರ್ಷ ನಡೆದು ಬಂದ ಸಂಪ್ರದಾಯ. ಒನ್ಸ್ ದೇ ಆಲ್ ಸೆಪರೇಟ್ ಔಟ್ ದಿ ಜಾಕ್ ಫ್ರೂಟ್, ವಾಟ್ ಡಸ್ ಅಮ್ಮ ಮದರ್ ಡೂ? ಅಮ್ಮ ಉಳಿದ ಸಕಲ ಸಂಸ್ಕಾರಗಳನ್ನು ನೆರವೇರಿಸಿ, ಶಿ ವಿಲ್ ಡೂ ಆಲ್ ದ ಅದರ್ ವರ್ಕ್ ನೀಡೆಡ್ ಟು ಮೇಕ್ ದ ಪಪ್ಪಡ್ ಆ್ಯಂಡ್ ಆಲ್ ದ್ಯಾಟ್. ಹಪ್ಪಳ ಮಾಡುವುದು ಹಲವು ವರ್ಷ ನಡೆದು ಬಂದ ಸಂಪ್ರದಾಯ. ಸೊ ದಿಸ್ ಇಸ್ ಬೀಂಗ್ ಡನ್ ಫ್ರಮ್ ಮೆನಿ ಇಯರ್ಸ್. ದಿಸ್ ಇಸ್ ಫಾಲೋಡ್ ಫ್ರಮ್ ಮೆನಿ ಇಯರ್ಸ್. ಬಿಸಿಲಿಗೆ ನಾಯಿ ಕಾಗೆಗಳನ್ನು ಓಡಿಸುವ ನೆಪದಲ್ಲಿ, ಸೊ ಬಿಸಿಲಿಗೆ, ದಟ್ ಇಸ್ ಇನ್ ದ ಡೇ ಟೈಮ್, ನಾಯಿ ಕಾಗೆಗಳು, ದಟ್ ಇಸ್ ನಾಯಿ ಇಸ್ ಅ ಡಾಗ್, ಕಾಗೆ ಇಸ್ ಅ ಕ್ರೋ, ಓಡಿಸುವುದು. ಓಡಿಸುವುದು ಮೀನ್ಸ್ ಶೂಯಿಂಗ್ ದೆಮ್ ಅವೇ. ನೆಪದಲ್ಲಿ, in that pretext of shooing the dogs and the crows away, ಅಲ್ಲೇ ಕೂತು ಹಸಿ ಹಪ್ಪಳ ತಿನ್ನುವ ರುಚಿಯನ್ನು ಇಲ್ಲಿ ವರ್ಣಿಸಲು ಯಾವ ಪದಗಳೂ ಇಲ್ಲ. So these children, the mother will make the papad and they will dry the papad in the hot sun. So that also is done in the angala only, outside the house, in the hot sun. So these children, no, they will sit around that happala and in the pretext of shooing away the crows and the dogs, what they do, they slowly start taking small pieces and start eating that raw papad which is kept for drying outside. The writer is saying, ಹಪ್ಪಳ ತಿನ್ನುವ ರುಚಿಯನ್ನು ಇಲ್ಲಿ ವರ್ಣಿಸಲು ಯಾವ ಪದಗಳೂ ಇಲ್ಲ. There is no words to explain the taste when we take like that and eat. ಮಳೆಗಾಲದ ಮೋಡಗಳು ದಟ್ಟೈಸಿಕೊಳ್ಳುವ ಮೊದಲು ಎಲ್ಲವನ್ನೂ ಕಳಚಿಕೊಂಡು ಆಗಸಕ್ಕೆ ನೇರ ಮುಖ ಮಾಡಿಕೊಳ್ಳಬೇಕಾದುದು ಅಂಗಳದ ಕರ್ತವ್ಯ. So here the writer is talking about the rainy season. So before the thick clouds come on the sky, what they should do, you should remove everything that is present in the front yard. So that, and the front yard should look straight at the sky. So that is the front yard's kartavya, that is the duty. So ಎಲ್ಲವನ್ನು ಕಳಚಿಕೊಂಡು means remove everything from the front yard. ಆಗಸಕ್ಕೆ ನೇರ, ಆಗಸ means sky, ನೇರ means straight, ಮುಖ ಮಾಡಿಕೊಳ್ಳಬೇಕಾದುದು. ಮುಖ means the front yard should face the sky. This is ಅಂಗಳದ ಕರ್ತವ್ಯ, this is the duty of the front yard. ಮಲೆನಾಡಿನಲ್ಲಾದರೆ ಅಡಿಕೆಯ ಸೋಗೆಗಳು, ಕರಾವಳಿಯಲ್ಲಿ ತೆಂಗಿನ ಮಡಲುಗಳು ಮತ್ತು ಕೊಟ್ಟಿಗೆಯತ್ತ ಸೇರಿದರೆ, that is if it is in Malenadu region. In Malenadu region, arecanut is grown a lot, right? So sogegalu, that is the arecanut leaves and all. And if it is in Karavali region,
ದೇರ್ coconut trees are more. ಸೊ ತೆಂಗಿನ ಮಡಲುಗಳು, ದಟ್ ಇಸ್ ಅ coconut leaves. ಮತ್ತೆ ಕೊಟ್ಟಿಗೆ ಅಟ್ಟ ಸೇರಿದರೆ ಮೀನ್ಸ್ ಆಲ್ ದೀಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಫ್ರಂಟ್ ಯಾರ್ಡ್, ದೇ ವಿಲ್ ರಿಮೂವ್ ಆಲ್ ದೀಸ್ ಆ್ಯಂಡ್ ದೇ ವಿಲ್ ಪುಟ್ ಇಟ್ ಇನ್ ದ ಕೌ ಶೆಡ್. ಸೊ ಇನ್ ದ ಕೌ ಶೆಡ್ ದೇ ವಿಲ್ ಮೇಕ್ ಒನ್ ಲೇಯರ್ ಅಬೌವ್ ಆ್ಯಂಡ್ ದೇ ವಿಲ್ ಆಲ್ ಕೀಪ್ ಇಟ್ ಇನ್ ದ ಕೌ ಶೆಡ್. ಸೇರಿದರೆ ಕಂಬಗಳು ಮಾತ್ರ. ಸೊ ವಾಟ್ ಈಸ್ ರಿಮೈನಿಂಗ್ ಓವರ್ ದೇರ್? ಓನ್ಲಿ ದ ಪಿಲ್ಲರ್ಸ್. ಮಳೆ ಹೊಡೆತಕ್ಕೆ ಸಿದ್ಧವಾಗಿ ನಿಲ್ಲುತ್ತವೆ. ಸೊ ದ ಫ್ರಂಟ್ ಯಾರ್ಡ್ is completely cleared off. What remains is the pillars that are present. So they alone are ready to face the rain. So ಮಳೆ ಹೊಡೆತಕ್ಕೆ ಸಿದ್ಧವಾಗಿ ನಿಲ್ಲುತ್ತವೆ. They are ready to take the rain water. ಅಡಿಕೆ ಮರವನ್ನು ಸೀಳಿ ಮಾಡಿದ ಟೆಂಪರರಿ ಕಾಲು ಹಾದಿ, ದಪ್ಪಣೆಯಿಂದ ಮನೆಯವರೆಗೆ, ಹೊರಲೋಕದಿಂದ ಒಳನಾಕಕ್ಕೆ. ಸೊ ಅಡಿಕೆ ಮರ ಇಸ್ ಅರೆಕನಟ್ ಟ್ರೀ. ದೆ ಕಟ್ ದ ಅರೆಕನಟ್ ಟ್ರೀ, ಸೀಲಿ ಮಾಡಿದ. ಟೆಂಪರರಿ ಕಾಲು ಹಾದಿ. ಸೊ ದೆ ಕಟ್ ದ ಅರೆಕನಟ್ ಟ್ರೀ ಆ್ಯಂಡ್ ದೆ ಮೇಕ್ ಅ ಟೆಂಪರರಿ ಪಾತ್. ಫ್ರಮ್ ವೇರ್? ಫ್ರಮ್ ದಪ್ಪಣೆಯಿಂದ. ದಪ್ಪಣೆ ಈಸ್ ಫ್ರಮ್ ದ ಗೇಟ್. Okay, gate also is made out of the wood only, like the wood stems. From the gate till the house. ಹೊರಲೋಕದಿಂದ ಒಳನಾಕಕ್ಕೆ. ಹೊರಲೋಕ is outside world. See here, outside world is outside the gate of the house is the outside world. So from the outside world till ಒಳನಾಕಕ್ಕೆ. ನಾಕ means heaven, ಸ್ವರ್ಗ. So from the outside world to the house. ಮಳೆ ನೀರು ಹೆಂಚಿಂದ ಬಿದ್ದು ನೆಲ ಹಾಳಾಗಬಾರದೆಂದು ಕೆಳಗೆ ಮುಚ್ಚಿಕೊಂಡಿರುವ ಸೊಪ್ಪು ಸೋಗೆಗಳು. ಸೊ ಮಳೆ ಬರುವಾಗ, ಸೊ ಹಿಯರ್ ದೇ ಆರ್ ಸೇಯಿಂಗ್ ಮಳೆ ನೀರಿನಿಂದ. ಸೊ ವೆನ್ ದ rain water falls on the ground continuously for 2-3 months, what will happen? Henchu means from the tiles. When the water fall down on the ground, what will happen? The ground will spoil because it's a mud ground. Okay, so the mud ground will spoil, no? So ಹಾಳಾಗಬಾರದೆಂದು, it should not spoil means ಕೆಳಗೆ ಮುಚ್ಚಿಕೊಂಡಿರುವ. ಸೊ ಇನ್ ದ ಗ್ರೌಂಡ್ ದೇ ಕವರ್ ದ ಗ್ರೌಂಡ್ ವಿತ್ ಸೊಪ್ಪು ಸೋಗೆಗಳು, ದಟ್ ಇಸ್ ದ ಪ್ಲಾಂಟ್ಸ್ ಆ್ಯಂಡ್ ದ ಲೀವ್ಸ್. ಮಳೆ ಬರುವಾಗ, ದಟ್ ಇಸ್ ವೆನ್ ದ ರೈನ್ ಕಮ್ಸ್, ಹಿತ್ತಲಿನ ಬಚ್ಚಲ ಮನೆಯ ಸುತ್ತ ಕೂತು ಮಳೆ ಸದ್ದು ಕೇಳುತ್ತಾ ಹಲಸಿನ ಬೀಜವನ್ನು ಗೇರು ಬೀಜವನ್ನು ಸುಟ್ಟುಕೊಂಡು ತಿನ್ನುತ್ತಾ ಕುಳಿತಿದ್ದರೆ ಅಂಗಳ ಅನಾಥ. So here they're saying when the rain comes, what do people do? They can't go outside because it is raining. Hittalina bachala. That means hittalu means a backyard. Bachala means the bathroom, you can say. So there what they do is they put the fireplace, no? Firewood to heat the water. So bachala maneya sutta. Around the fire they will sit. Sutta ಕೂತು ಮಳೆ ಸದ್ದು ಕೇಳುತ್ತಾ, listening to the sit around the fireplace in the backyard and listening to the rain sound. And what they do? ಹಲಸಿನ ಬೀಜವನ್ನು, ಹಲಸಿನ ಬೀಜ is jackfruit seeds. ಗೇರು ಬೀಜವನ್ನು, that is a cashew seeds. ಸುಟ್ಟುಕೊಂಡು, they put the seeds in the fire and they burn the seeds and they will eat that. Okay, ತಿನ್ನುತ್ತಾ ಕುಳಿತಿದ್ದರೆ ಅಂಗಳ ಅನಾಥ. So when this is happening in the backyard where they are nicely burning, roasting the seeds of jackfruit and cashew nut seeds, they are roasting it and eating in the backyard. Nobody goes to the front yard. So front yard is orphan now. So angala anatha.